ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗಿದ್ದು ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣ ಕಡೆಗಣಿಸಿದೆ ಎಂದು ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಕಿಡಿಕಾರಿದರು. ಶಿರಾನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಡಿಸೆಂಬರ್ ಒಳಗೆ 7ನೇ ವೇತನ ಆಯೋಗ OPS ಜಾರಿ ಮಾಡುವ ಭರವಸೆ ಈಡೇರಿಸುವಲ್ಲಿ ವಿಫಲವಾಗುವ ಮೂಲಕ ಸಿದ್ದರಾಮಯ್ಯ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರಿಗೆ ಮೋಸ ಮಾಡಿದ್ದಾರೆ ಎಂದು ಟೀಕಿಸಿದರು. ನಗರದ ವಿವಿಧ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಹಿನ್ನೆಲೆಯಲ್ಲಿ ಮತ ಯಾಚಿಸಿದ ಅವರು, ಸಿದ್ದರಾಮಯ್ಯ ಸರ್ಕಾರ ಶಿಕ್ಷಕರು ಮತ್ತು ನೌಕರರಿಗೆ ನೀಡಿರುವ ಭರವಸೆ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ನಾನು ವೈಯಕ್ತಿಕವಾಗಿ ಮೊನ್ನೆ ಸರ್ಕಾರದಿಂದ ಒಂದು ಆದೇಶ ಮಾಡಿದ್ರು. ಏನಂತ, ಹೈಸ್ಕೂಲ್ ಟೀಚರ್ಸು ಪಾಠ ಮಾಡೋದು ಮಾತ್ರ ಮಾಡಬೇಕು, ಎಕ್ಸಾಮ್ ಮಾಡಬಾರ್ದು ಅಂತ. ನಾವು ನ್ಯಾಯ ಕೇಳಿದ್ವಿ. ಯಾಕೆ ಸ್ವಾಮಿ? ಪಾಠ ಮಾಡೋಕ್ಕೆ ನಾವು ಬೇಕು, ವ್ಯಾಲ್ಯೂಷನ್ ಮಾಡೋಕ್ಕೆ ನಾವು ಬೇಕು, ಪರೀಕ್ಷೆ ಮಾಡೋದು ಮಾತ್ರ PDOಗಳು ಬೇಕಾ? ಪರೀಕ್ಷೆ ಮಾಡೋದು ಮಾತ್ರ ಯಾರು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಬೇಕಾ? ಯಾವ ನ್ಯಾಯ ಇದು ಅಂಥೇಳಿ ಸರ್ಕಾರದ ಒತ್ತಡ ಹಾಕಿ ಅದನ್ನು ತೆಗೆಸಿದ್ದೇವೆ. ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ. ನಾವು ಯಾರನ್ನೂ ಅಡ್ಡ ಬರೋದಿಲ್ಲ. ಯಾವುದೇ ಶಿಕ್ಷಕ ತಪ್ಪು ಮಾಡಿದರೆ ಕ್ರಮ ತಗೊಳ್ಳಿ, ಆದರೆ ಶಿಕ್ಷಕರಿಗೆ ಅವಮಾನ ಮಾಡೋದು ಬೇಡ ಅಂತೇಳಿ ವಾಪಸ್ ತೆಗೆಸಿದ್ದೇವೆ. ಇವತ್ತು ನೀವು ಸಿರಾ ತಾಲೂಕಲ್ಲಿ ಪಟ್ನಾಯಕನಹಳ್ಳಿ ಇದೆ, ಆ ಕಡೆ ತಡಕಲೂರು, ಆ ಕಡೆಯಿಂದ ಎಲ್ಲಿ ಲಕ್ನಹಳ್ಳಿಯಿಂದ ದೊಡ್ಡಬಾಣಗೆರೆಯಿಂದ ಇಲ್ಲಿಗೆ SS ಎಕ್ಸಾಮ್ ಬರೋಕ್ಕೆ ಟೌನ್ಗೆ ಬರೋಕ್ಕಾಗತ್ತಾ ಮಕ್ಕಳು? ಇಲ್ಲಿ 14-15 ಸೆಂಟರ್ ಇದೆ, ಎಕ್ಸಾಮ್ ಸೆಂಟರ್ ಇದೆ. ಅದನ್ನು 3 ಸೆಂಟರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಮಕ್ಕಳು ಬರೋಕ್ಕಾಗೋದಿಲ್ಲ, ತೊಂದರೆ ಅಂತೇಳಿ ಯಥಾಸ್ಥಿತಿ ಕಾಪಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. PU ಇಲಾಖೆಯನ್ನು ಜಿಲ್ಲಾ ಪಂಚಾಯತ್ ಅಡಿ ತಂದುಬಿಡಬೇಕು ಅಂತೇಳಿ ಒಂದು ಘೋಷಣೆ ಮಾಡಿದರು. ಎಲ್ಲ ಈ ತುಗ್ಲಕ್ ದರ್ಬಾರ್ ಘೋಷಣೆಗಳು ಕಾಂಗ್ರೆಸ್ ಸರ್ಕಾರದ್ದು. ಅದನ್ನು ಗಲಾಟೆ ಮಾಡಿ ಇವಾಗ ಅಡ್ಮಿನಿಸ್ಟ್ರೇಟಿವ್ ಮತ್ತು ಅಕಾಡೆಮಿಕ್ಸನ್ನು ಯಾವುದೇ ಕಾರಣಕ್ಕೆ ಜಿಲ್ಲಾ ಪಂಚಾಯತ್ ಕೊಡಬಾರ್ದು, ಅದು ನೇರವಾಗಿ PU ಡೈರೆಕ್ಟರೇಟ್ ಅಡಿಯಲ್ಲಿ ಇರಬೇಕು ಅಂತೇಳಿ ಆದೇಶ ಮಾಡಿಸಿದ್ದೀವಿ. ಪಾಪ ನಮ್ಮ ಮಧು ಬಂಗಾರಪ್ಪನವ್ರು ಬಂದ ತಕ್ಷಣ ಮಾಡಿದ ದೊಡ್ಡ ಕೆಲಸ ಅಂದರೆ 3 ಎಕ್ಸಾಮ್ ಮಾಡ್ತೀವಿ ಅಂತ. ಆ 3 ಎಕ್ಸಾಮ್ನ ಎಫೆಕ್ಟು ಪತ್ರಿಕಾ ಮಾಧ್ಯಮದವ್ರು ರಿಕ್ವೆಸ್ಟ್ ಮಾಡ್ತೀನಿ, ಸ್ಟಡಿ ಮಾಡಬೇಕು. ನೀವು ಆ ಮಕ್ಕಳನ್ನ ಕೇಳಬೇಕು, ಶಿಕ್ಷಕರು ಕೇಳಬೇಕು, ಉಪನ್ಯಾಸಕ ಕೇಳಬೇಕು, 3 ಎಕ್ಸಾಮಿಂದ ಏನು ಪ್ರಯೋಜನ ಅಂತೇಳಿ. ಇವ್ರು ಹೆಂಗೆ ಅಂದರೆ, BJP ಸರ್ಕಾರದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿತ್ತು, ಹಾಗಾಗಿ ನಮಗೆ ಬೇಡ. ಅದು ಎಷ್ಟು ಅವ್ರದ್ದು ಮಾನಸಿಕ ಸ್ಥಿತಿ ಅಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿರೋ ದೊಡ್ಡ ಘಟಾನುಘಟಿ ಮಂತ್ರಿಗಳು ದೊಡ್ಡ ಸಂಸ್ಥೆಗಳು ನಡೆಸ್ತಾರೆ. ಆ ಸಂಸ್ಥೆಗಳಲ್ಲಿ CBSE, ICSE ಎಲ್ಲ ಸೆಂಟ್ರಲ್ ಸಿಲೆಬಸ್, NEP. ಸಿರಾ ತಾಲೂಕಲ್ಲಿರೋ ಸರ್ಕಾರಿ ಹೈಸ್ಕೂಲ್ ಪಾಠ ಮಾಡುವ 36 ಮಗು SCP. ನನ್ಗೆ ಅರ್ಥನಾಗಿಲ್ಲ ಈ ಸರ್ಕಾರ ಧೋರಣೆ ಏನು ಅಂತ. ತರಾತುರಿಯಲ್ಲಿ BJP ಮಾಡಿದರೆ ನಾವು ಇಟ್ಕೋಬಾರ್ದು, ಕಿತ್ತಾಕ್ಬೇಕು. ಪಠ್ಯ ಪುಸ್ತಕ ಹಂಗೆ ಮಾಡಿದ್ರು, ಪುಸ್ತಕವನ್ನು ತೆಗೆದು ಬಿಸಾಕ್ತೀವಿ. ಮಧು ಬಂಗಾರಪ್ಪ ಯಾವ ಪುಸ್ತಕ ಓದಿದ್ದಾರೆ ಅಂತ ಅರ್ಥ ಆಗಿಲ್ಲ. ಯಾವ ಚಾಪ್ಟರ್ ಓದಿದ್ದಾರೆ, ಆ ಚಾಪ್ಟರ್ಗೆ ಏನು ಮಿಸ್ಟೇಕ್ ಇದೆ ಅದನ್ನು ಕೇಳಿದ್ದೀನಿ, ನಮ್ಮ ಸಂದರ್ಭ ಕೇಳಿದ್ದೀನಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದಿಂದ ಶಿಕ್ಷಣ ಇಲಾಖೆ ಉದ್ಧಾರ ಆಗುತ್ತೆ ನನಗಂತ ಅನಿಸಲ್ಲ. ನಾನು 3 ಟರ್ಮಿಂದ 18 ವರ್ಷದಿಂದ ಶಿಕ್ಷಕರಿಗೋಸ್ಕರ, ಶಿಕ್ಷಣ ಸಂಸ್ಥೆಗಳಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಕೆಲಸ ಮಾಡ್ತಾ ಬರ್ತಾರೆ. ನನಗೆ ಬಂದ ಗ್ರ್ಯಾಂಟನ್ನು 1 ರೂಪಾಯಿ ಚರಂಡಿ ಕೆಲಸಕ್ಕೆ ಕೊಟ್ಟಿಲ್ಲ, ರೋಡ್ ಕೆಲಸಕ್ಕೆ ಕೊಟ್ಟಿಲ್ಲ. ನಾನು ಬಂದ ಗ್ರ್ಯಾಂಟನ್ನು ಇಡೀ ಶಾಲೆಗಳಿಗೆ ಶೌಚಾಲಯ ಕಟ್ಸೋಕ್ಕೆ, ಕುಡಿ ನೀರು ಕೊಡೋಕ್ಕೆ, ಕಂಪ್ಯೂಟರ್ ಕಟ್ಸೋಕ್ಕೆ, ಕ್ಲಾಸ್ ರೂಮ್ ಕೊಡ್ಸೋಕ್ಕೆ ಮಾತ್ರ ಕೊಟ್ಟಿದ್ದೀನಿ. ನಿಮ್ಮ ತಾಲೂಕುಗಳು 35 ಶಾಲೆಗೆ ದುಡ್ಡು ಕೊಟ್ಟಿದ್ದೇನೆ. ನಾನು ಅಷ್ಟು ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ. ಶಿಕ್ಷಕರಿಗೆ ಆಗಿಂದ ಆಗಬೇಕಾಗಿರುವ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಕೊರೋನಾ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ 40% ವೇತನ ಸ್ಥಗಿತ ಮಾಡಿದ್ರು, ಕಡಿತ ಮಾಡಿದ್ರು. ನಮ್ಮ BJP ಸರ್ಕಾರ, ಯಡಿಯೂರಪ್ಪ ಸರ್ಕಾರ 1 ರೂಪಾಯಿ ಸರ್ಕಾರ ನೌಕರಿಗೆ, ಶಿಕ್ಷಕರಿಗೆ 1 ರೂಪಾಯಿ ವೇತನ ಕಡಿಮೆ ಮಾಡಲಿಲ್ಲ. ಜೊತೆಗೆ ನಾನು ಸಹ ಸಿದ್ದರಾಮಯ್ಯ ಹೋಗಿ 3.5 ಗಂಟೆ ಕಾದು ಯಡಿಯೂರಪ್ಪ ಮನೆಯಲ್ಲಿ ಕಾಲಿಗೆ ಬಿದ್ದು 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ವಿ ಖಾಸಗಿ ಅನುದಾನ ರಹಿತ ಶಾಲೆಯ ಶಿಕ್ಷಕರಿಗೆ. 5,000 ರೂಪಾಯಿ ದುಡ್ಡನ್ನು ಇಡೀ ದೇಶದಲ್ಲಿ ಯಾರು ಹಾಕಿಲ್ಲ ಖಾಸಗಿ ಅನುದಾನ ರಹಿತ ಶಿಕ್ಷಕರಿಗೆ. ನಾವು ಹಾಕಿದ್ದೀವಿ. ನಾವಿಬ್ಬರು ಸೇರಿ 2,500 ಜನ ಶಿಕ್ಷಕರಿಗೆ ಕಷ್ಟದಲ್ಲಿರೋ ಫುಡ್ ಕಿಟ್ ಕೊಟ್ಟಿದ್ದೀವಿ, ಮೆಡಿಕಲ್ ಕಿಟ್ ಕೊಟ್ಟಿದ್ದೀವಿ. ಹಾಗಾಗಿ ನಾನು ನಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಶಿಕ್ಷಕ ಸಮುದಾಯದಲ್ಲಿ. ನಾನು ಮತ್ತೊಮ್ಮೆ ಚುನಾವಣೆ ನಿಲ್ತಾ ಇದ್ದೇನೆ.
ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ನಾಯಕರು ಮತ್ತೊಮ್ಮೆ ಇಲ್ಲಿಂದ ನನ್ನ ಮೇಲೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ. ನಿರಂತರವಾಗಿ ಶಾಲೆ ಸುತ್ತಿದ್ದೇನೆ. ನಾನು ನೋಡಿದರೆ ಶಾಲೆ ಇಲ್ಲ, ಮಾತಾಡಿದ ಶಿಕ್ಷಕರಿಲ್ಲ. ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನ 18 ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚಿನ ಮಧ್ಯಾಹ್ನದ ಬಿಸಿ ಊಟವನ್ನು ಮಕ್ಕಳ ಜೊತೆಯಲ್ಲಿ ಮಾಡಿದ ಯಾರಾದರೂ ರಾಜಕಾರಣಿ ಇದ್ದರೆ ಅದು ನಾನು ಹೆಮ್ಮೆಯಲ್ಲಿ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಜಾತಿ ಎಣಿಸಿಲ್ಲ, ಬೇರೆಯವರಿಗೆ ಮನಸ್ಸಿಗೆ ನೋವಾಗಿ ನಡ್ಕೊಂಡಿಲ್ಲ. ಹಾಗಾಗಿ ಮತ್ತೊಮ್ಮೆ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಚುನಾವಣೆ ಬಂದಿದೆ, ಬೇರೆ ಬೇರೆ ಅಭ್ಯರ್ಥಿಗಳೆಲ್ಲ ಬರ್ತಾ ಇದ್ದಾರೆ. ಇದನ್ನ ಎತ್ಕೊಂಡು ಹೋಗ್ಬಿಡ್ಬೇಕು ಅಂತ ಬರ್ತಾ ಇದ್ದಾರೆ. ಬಹಳ ದೊಡ್ಡ ಸಾಹುಕಾರರು ಅವ್ರು ಏನೇನೋ ಹೇಳಿ ಅಂಶ ಹೇಳ್ತಾ ಇದ್ದಾರೆ, ಹೇಳಕ್ ಹೋಗಲ್ಲ. ಇನ್ನೊಬ್ರು ಎಲ್ಲೋ ಒಂದ್ ಕಡೆ ನಾವು ಮೇಲೆ ಸೋತೋಗಿದ್ದೀವಿ, ನಾನು MLC ಆಗಿದ್ದೀನಿ ಅಂತ ಕಡೆ ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿಭಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಶಿಕ್ಷಕರೆಲ್ಲ ಡಬಲ್ ಗ್ರಾಜುಯೇಟ್ಸ್, ಅವರಿಗೆಲ್ಲ ಗೊತ್ತಿದೆ. ನನಗೆ ವಿಶ್ವಾಸ ಇದೆ. ನಮ್ಮ ಮುಳುಬಾಗಿಲು ತಾಲೂಕಿನಿಂದ ಹಿಡಿದು ಹರಿಹರ ತನಕ ನಿರಂತರವಾಗಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರ, ನನ್ನ ಪರ ಅಭೂತಪೂರ್ವವಾದ ಒಂದು ಅಲೆ ಎದ್ದಿದೆ, ವಿಶ್ವಾಸ ಬೆಳೆದಿದೆ. 100ಕ್ಕೆ 100 ಭಾಗ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಈ ಚುನಾವಣೆಗೆ, ಚಿದಾನಂದಗೌಡರ ಚುನಾವಣೆಗೆ ನಾನು ಶ್ರೀಕೃಷ್ಣ, ಚಿದಾನಂದಗೌಡ ಅರ್ಜುನ. ಯುದ್ಧ ಮಾಡುವ ಅರ್ಜುನನಿಗೆ ಶ್ರೀಕೃಷ್ಣ ಜಾಗದಲ್ಲಿದ್ದು ನಾನು ಅವರಿಗೆ ಆವಾಗ ಗೈಡ್ ಮಾಡ್ತಾ ಇದ್ದೆ. ಇವಾಗ ನನ್ನ ಚುನಾವಣೆಗೆ ನಾನು ಅರ್ಜುನ, ಚಿದಾನಂದಗೌಡ ಶ್ರೀಕೃಷ್ಣ, ಅವ್ರು ನನಗೆ ಗೈಡ್ ಮಾಡ್ತಾರೆ. ನಾವಿಬ್ಬರು ಜೋಡಿ ಬಹಳ ವೇಗವಾಗಿ ಸಾಗ್ತಾ ಇದೆ. ಅಶ್ವಮೇಧ ಯಾಗದ ಕುದುರೆ ಥರ ಓಡ್ತಾ ಇದೆ.